ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಸೀಸನ್ 10 ಬಿಗ್ ಬಾಸ್ ರಿವ್ಯೂ ಡೇ 82. ಮೊದಲಿಗೆ ಡೇ 81 ಸ್ವಲ್ಪ ಇದೆ, ಅದನ್ನ ನೋಡಿಬಿಟ್ಟು 82 ಹೋಗೋಣ. 81ನಲ್ಲಿ ಡ್ರೋನ್ ಪ್ರತಾಪ್ ಅವ್ರ ತಂದೆ ತಾಯಿ ಇಬ್ಬರು ಬಂದಿದ್ದಾರಲ್ವ, ಅವ್ರು ಮಾತಾಡ್ಕೊಂಡು ಇವ್ರದ್ದೆಲ್ಲರಿಗೂ ಊಟ ಮುಗಿಸ್ಮೇಲೆ ಲಿವಿಂಗ್ ಇರೋ ಕುಣಿಸ್ಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಪ್ರತಾಪ್ ನಿಮ್ಮ ಜೊತೆ ಸೇರಿಸ್ಕೊಂಡು ಆಡ್ತಾ ಇದ್ದೀರಾ, ಚೆನ್ನಾಗಿದೆ. ಅವರು ಅದನ್ನು ಹೇಳ್ಬೇಕಾದ ನೆಸೆಸಿಟಿ ಇಲ್ಲ, ಯಾಕಂದರೆ ಅವ್ರು ಒನ್ಸ್ ಬಿಗ್ ಬಾಸಲ್ಲಿ ಬಂದಮೇಲೆ ಎಲ್ಲರೂ ಒಂದೇ ಅಂತಲೇ ಕನ್ಸಿಡರ್ ಮಾಡಿರ್ತಾರೆ. ಪ್ರತಾಪ್ ಒಂದು ಫೇಮಸ್ ಸೆಲೆಬ್ರಿಟಿ ಯಾವುದೋ ಒಂದು ಫೀಲ್ಡಲ್ಲಿ, ಅದರಿಂದನೇ ಓಡಕ್ಕೆ ಕರ್ಕೊಂಡಿರ್ತಾರೆ ಅಲ್ವಾ. ಆಮೇಲೆ ಬಿಗ್ ಬಾಸ್ ಹೇಳ್ತಾರೆ, ಪ್ರತಾಪ್ ಅವ್ರನ್ನ ಹೊರತುಪಡಿಸಿ ಯಾರು ನೆಕ್ಸ್ಟ್ ವೀಕ್ಗೆ ಕ್ಯಾಪ್ಟನ್ ಆಗಬೇಕು ನಿಮ್ಮ ಅನಿಸಿಕೆ ಅನ್ನೋದಕ್ಕೆ ಅವರು ಸಂಗೀತ ಅಂತ ಹೇಳಿದ್ರು. ಅದು ಗೊತ್ತಿರೋ ವಿಷಯ, ಯಾಕಂದರೆ ಪ್ರತಾಪ್ ಅವ್ರು ಜಾಸ್ತಿ ಅವ್ರ ಜೊತೆ ನಿಂತಿರಲ್ವ, ಸೊ ಸಂಗೀತ ಅಂತ ಹೇಳಿದ್ರು. ಇದು ಹೇಳಿದ್ಮೇಲೆ ಎಲ್ಲರಿಗೂ ವಿಶ್ ಮಾಡಿಬಿಟ್ಟು ಯಾರಿಗೂ ವಿನ್ ಆದ್ರೂ ಚಂದಾನೆ ಆಯಿತು ಅಂತ ಹೇಳ್ಬಿಟ್ಟು ಹೊರಟರು. ಇದರಲ್ಲಿ ಅವ್ರ ತಂದೆ ತಾಯಿನ ಹೇಳ್ಬೇಕಂದ್ರೆ ಒಂಥರ ಮುಗ್ಧತೆ, ಹಳ್ಳಿ ಮುಗ್ಧತೆ ಇದೆಯಲ್ಲ, ಅದರ ಹತ್ರ ಇದೆ. ಆಮೇಲೆ ನಮ್ಮ ಪ್ರತಾಪ್ ಅವ್ರದ್ದು ಫೇಮಸ್ ಹಾಡು, ಸುದೀಪ್ ಸರ್ ಹಾಡಿ ಇಷ್ಟು ಫೇಮಸ್ ಆಯಿತು ಇಲ್ವೋ, ಪ್ರತಾಪ್ ಹಾಡಿ ಎಷ್ಟು ಫೇಮಸ್ ಆಯಿತು. ಅದೇ ಎದೆಯಲ್ಲಿ ಗಿಟ್ಟಾರ್ ಹಾಡು ಅವ್ರ ತಂದೆ ಪ್ರತಾಪ್ಗಿಂತ ಜಾಸ್ತಿ ಆಡಿದ್ರು. ಹಳ್ಳಿ ಸೊಗಡಲ್ಲೇ ಡ್ಯಾನ್ಸ್ ಇತ್ತು. ಎಲ್ಲ ಆದಮೇಲೆ ಅವ್ರಿಗೆ ಬಾಯಿ ಹೇಳಿ ಕಳಿಸಿದ್ರು. ಇದಾದಮೇಲೆ ಎಲ್ಲನೂ ಲಿವಿಂಗ್ ಇಯರಲ್ಲಿ ಕುಣಿಸ್ಬಿಟ್ಟು, ಅದಕ್ಕೆ ಮುಂಚೆ ಅವ್ರು ಇರೋವಾಗಲೇ ಸ್ಟೋರಿನಿಂದ ಒಂದು ಐಟಮ್ ಬಂತು. ಏನಂದರೆ ಸೀರೆಗಳು. ಅವರು ತಂಗಿ ಅನಿಸುತ್ತೆ, ಅವ್ರು ಕಳಿಸಿದ್ದಾರೆ 4 ಸೀರೆ, ತನಿಷಾಗೊಂದು, ನಮ್ರತಾಗೊಂದು, ಸಿಹಿಗೊಂದು, ಸಂಗೀತಗೊಂದು, ದೀದಿಗಳು. ಅವರಿಗೆಲ್ಲ ಒಂದೊಂದು ಸೀರೆ ಕೊಟ್ಟರು. ಅದೊಂಥರ ಬಾಗ್ನ ಕೊಟ್ಟಂಗೆ ಇತ್ತು. ಅವ್ರ ತಾಯಿ ಎಲ್ಲರೂ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಇದು ಮಾಡೋದು. ಆಮೇಲೆ ಹೊರಟಾದ್ಮೇಲೆ ಬಿಗ್ ಬಾಸ್ ಎಲ್ಲರೂ ಲಿವಿಂಗ್ ಇರೋದಕ್ಕೆ ಕುಣಿಸ್ಬಿಟ್ಟು 3 ಜನ ಇದ್ದಾರೆ, ತನಿಷಾ, ಸಂಗೀತ ಮತ್ತು ಪ್ರತಾಪ್, ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ. ಏನಕ್ಕಂದರೆ ಬಂದ ಫ್ಯಾಮಿಲೀಸೆಲ್ಲ ಈ 3 ಜನ ಜಾಸ್ತಿ ಸೆಲೆಕ್ಟ್ ಮಾಡಿದ್ರು. ತನಿಷಾನ ಫಸ್ಟು, ಸಂಗೀತನ ಸೆಕೆಂಡ್, ಪ್ರತಾಪ್ ಅವ್ರನ್ನ ಥರ್ಡ್. ಇದರಲ್ಲಿ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗಬೇಕು, ಒಬ್ಬರು ಯಾಕೆ ಹೋಗಬಾರ್ದು ಅಂತ ಹೇಳಬೇಕು ಅಷ್ಟೇ. 3 ಜನ ಆಡ್ಸೋಂಗಿಲ್ಲ. ಹೇಳಿದ್ದಕ್ಕೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಒಂದು 90% ಜನ ಇವರು ತನಿಷಾ ಅವ್ರು ಇರಬೇಕು, ಸಂಗೀತ ಅವ್ರು ಇರಬೇಕು. ಯಾಕಂದರೆ ಇಬ್ಬರು ಕ್ಯಾಪ್ಟನ್ಸಿ ಆಗಿಲ್ಲ. ಸಂಗೀತ ಅವರು ಅವ್ರ ಕ್ಯಾಪ್ಟನ್ಸಿ ನೋಡಬೇಕು. ಇವಾಗ ನಾರ್ಮಲ್ ಆಗಿದ್ದಾರೆ, ಕ್ಯಾಪ್ಟನ್ಸಿ ಕೊಟ್ಟರೆ ಹೇಗಿರುತ್ತೆ ಅಂತ ನೋಡಬೇಕು ಅಂತ. ಪ್ರತಾಪ್ ಅವ್ರಿಗೆ ಹೇಳಿದ್ದು ಎಲ್ಲರೂ ಒಂದೇ ಕಾರಣ, ಏನಂದರೆ ಕಮಾಂಡಿಗೆ ಇರ್ಬೋದು ಅಂತ ಏನೇ ಹೇಳಿದ್ರು. ಎಕ್ಸೆಪ್ಟ್ ಮೈಕಲ್ ಒಬ್ಬರೇ ಇದು ಮಾಡಿದರು, ಉಳಿದಿದ್ದವ್ರಲ್ಲೂ ಪ್ರತಾಪ್ ಅಂತಲೇ ಹೇಳಿದ್ರು. ಇದಾದಮೇಲೆ ಅಷ್ಟೇ ಗೊತ್ತಲ್ವಾ, ಪ್ರತಾಪ್ ಅವ್ರ ಫುಲ್ ಫೀಲಿಂಗ್ ಏನು ಇಷ್ಟೆಲ್ಲ ಆದಮೇಲೂ ನಮ್ಮ ಹೆಸರು ಕರೀತಾರಲ್ಲ, ಏನು ಮಾಡೋಕ್ಕಾಗಲ್ಲ, ಇದು ಟಾಸ್ಕ್ ಅಲ್ವಾ. ಆದಮೇಲೆ ತನಿಷಾ ಅವರಿಗೆ ಮತ್ತು ಸಂಗೀತ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಶುರುವಾಯಿತು. ಕ್ಯಾಪ್ಟನ್ಸಿ ಟಾಸ್ಕ್ ಏನಂದರೆ, 2 ದಾರದಲ್ಲಿ ಬಾಲ್ ಸೆಂಟ್ರಲ್ಲಿ ಇಡಬೇಕು. 3 ಬಾಟಲ್ಸ್ ಥರ ಕೊಟ್ಟಿರ್ತಾರೆ 3 ಡಿಸ್ಟೆನ್ಸಲ್ಲಿ, ಅದನ್ನು ಕರೆಕ್ಟಾಗಿ ಆ ದಾರದಲ್ಲೇ ಬಿಟ್ಟು ಕರೆಕ್ಟಾಗಿ ದಾರ ಹಿಡಿದ್ರೆ ಬಾಲ್ ಕೆಳಗೆ ಬಿಡಬೇಕು. ಇದರಲ್ಲಿ ಬಾಟಲಲ್ಲಿ ಆ ಥರ ಟಾಸ್ಕು. ಇದರಲ್ಲಿ ಸಂಗೀತ ಅವರು ಚೆನ್ನಾಗಿ ಆಡೋದು, ತನಿಷಾ ಅವರಿಬ್ಬರು ಸೂಪರಾಗಿ ಆಡ್ತಾಯಿದ್ರು. ಫೈನಲಿ ತನಿಷಾ ಅವರು ವಿನ್ ಆಗ್ಬಿಟ್ಟು ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಆದರು. ಕ್ಯಾಪ್ಟನ್ ಆಗಿದ ತಕ್ಷಣ ಅವ್ರ ಮನೆಯಿಂದ ಫೋಟೋ ಬಂತು. ಸಂಗೀತ ಅವರು ಇದೇ ಫಸ್ಟ್ ಟೈಮ್ ಬೇರೆಯವ್ರ ಕ್ಯಾಪ್ಟನ್ ಆಗಿ ಫೀಲ್ ಆಗದೇ ಇರೋದು. ಸರಿ ಅಂದ್ಬಿಟ್ಟು ಅವ್ರು ಕ್ಯಾಪ್ಟನ್ ಆದರು. ಇದಾದಮೇಲೆ ಅವ್ರ ಕ್ಯಾಪ್ಟನ್ಸಿ ರೂಮಿಂದ ನಮ್ರತ ಅವ್ರು ಹೊರಗೆ ಬಂದರು, ಅವರು ಒಳಗೆ ಹೋಗಿ ಅವರು ಫೋಟೋ ಇಟ್ಬಿಟ್ಟು ಇದು ಮಾಡಿದ್ರು. ಈ ಕ್ಯಾಪ್ಟನ್ಸಿ ಟಾಸ್ಕು ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಬಂತಪ್ಪ ಇದು ಅನ್ನೋದು, ಅದೇ ಥರ ಲಿವಿಂಗ್ ಏರಲ್ಲಿ ಕುಂಡಿಸಿದ್ಮೇಲೆ ತನಿಷಾ ಅವರಿಗೆ ಎಲ್ಲರೂ ವಿಶ್ ಮಾಡಿದ್ರು. ಆಮೇಲೆ ಕಳಪೆ ಅಂದರೆ, ಈ ಕಳಪೆ ಹೇಗಂದರೆ ಫಾಸ್ಟ್ ಫಾರ್ವರ್ಡು ರಿವೈಂಡ್ ಇತ್ತಲ್ಲ ಆ ಥರ. ಇಲ್ಲಿ ಯಾರು ಸ್ಲೋ ಇದ್ದಾರೆ ಓಟದಲ್ಲಿ, ಈ ಕಂಟೆಸ್ಟೆಂಟಲ್ಲಿ ಯಾರು ಸ್ಲೋ ಇದ್ದಾರೆ ಅಂತ ಹೇಳ್ಬೇಕು, ಅದನ್ನು ತಗೊಂಡು ಕಳಪೆ ಮಾಡಬೇಕು. ಇದರಲ್ಲಿ ಒಂದು 60% ಜನ, 70% ಜನನೇ ವರ್ತೂರು ಸಂತೋಷ್ ಅಂತ ಹೇಳಿದ್ರು, 30% ಜನ ಪ್ರತಾಪ್ ಅವರು ಅಂತ ಹೇಳಿದ್ರು. ಯಾರು ಸಂಗೀತ, ಕಾರ್ತಿಕ್, ವಿನಯ್,
ಆಮೇಲೆ ಯಾರದು ಮೈಕಲ್ಲು, ಸಿರಿ ಅವರಲ್ಲ, ಇಷ್ಟು ಜನನೂ ಇವರೇ ಹೇಳಿದ್ರು. ಯಾಕಂದರೆ ಅವರು ತುಂಬ ಸ್ಲೋ ಇದ್ದಾರೆ ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ. ಅದು ಕರೆಕ್ಟ್, ಲಾಜಿಕಲಿ ಕರೆಕ್ಟ್ ಇದೆ. ಅವರೆಲ್ಲ ಕಡೆ ಮಾತಾಡ್ತಾರೆ, ಅದೆಲ್ಲ ಓಕೆ. ಬಟ್ ಈ ಟಾಸ್ಕ್ಗಳು ಅಂತ ಬಂದರೆ ಸ್ವಲ್ಪ ಸ್ಲೋ ಇದ್ದಾರೆ. ನಮ್ರತ ಅವ್ರು ಹೇಳಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕು ಅಲ್ಲೂ ಅವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಸಖತ್ ಸ್ಲೋ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ, ಈ ಅನಿಸಿಕೆ ಎಲ್ಲ ಕರೆಕ್ಟ್. ಬಟ್ ನನಗೊಂದು ಇಷ್ಟ ಆಗಿಲ್ಲ, ಕಾರ್ತಿಕ್ ಅವ್ರು ಹೇಳಿದರು ಏನಂದರೆ ಇವ್ರು ಕೊಡೋ ರೀಸನ್ ಸರಿಗಿರಲ್ಲ, ಯಾವುದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಕೊಡಲ್ಲ, ಆಮೇಲೆ ಎಲ್ಲದಕ್ಕೂ ಜನ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಅರ್ಥ ಆಗಿಲ್ಲ. ಏನಂದರೆ ಹೌದು, ಟಾಸ್ಕ್ ಆಡ್ತಾರೆ ಬಿಡ್ತಾರೆ ಅದೆಲ್ಲ ಓಕೆ, ಟಾಸ್ಕಲ್ಲಿ ಚೆನ್ನಾಗಿರಬೇಕು, ಎಲ್ಲರಿಗೂ ಜನನೇ ಓಟ್ ಹಾಕೋದು, ಇದೆಲ್ಲ ಕರೆಕ್ಟ್. ಜನ ನೋಡ್ತಾ ಇದ್ದಾರೆ, ಜನ ನನಗೆ ಬೇಡ ಅಂದರೆ ಒಳಗೆ ಕಳಿಸ್ತಾರೆ ಅಂತೇಳಿ, ಇದರಲ್ಲಿ ಏನು ತಪ್ಪಿದೆ? ಕರೆಕ್ಟೇ ಇದೆಯಲ್ಲ. ಅದನ್ನು ಆಮೇಲೆ ಅವ್ರಿಗೇನಾದರೂ ಕಳಪೆ ಅಂತ ಇದು ಮಾಡೋರ ಮಾತ್ರ ಬೇರೆಯವ್ರನ್ನ ಎಕ್ಸ್ಪ್ಲನೇಷನ್ ಕೇಳೋದು ಯಾವ ರೀತಿ ಸರಿ ಅದು? ಆಮೇಲೆ ಸಿರಿ ಅವರು ಪ್ರತಾಪ್ ಅವರಿಗೆ ಮೂಡ್ ಸ್ವಿಂಗ್ ಹೆಂಗಿದೆಯೋ ಒಂದು ಹೋಗ್ತಾರೆ ಅಂದರೆ ಮೂಡ್ ಸ್ವಿಂಗ್ ಅಂತ ಹೇಳ್ಬೇಡಿ. ಅವರಿಗೆ ಪ್ರತಾಪ್ ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ, ಯಾರಿಗೆ ಏನಾದರೂ ಅವ್ರು ತಪ್ಪಾಗಿ ಹೇಳಿದ್ರೆ ಅದಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋದು. ಬರ್ತೀನಿ, ಅದು ಇನ್ನೊಂದು ವಿಷಯನೂ ಇದೆ. ಇದೆಲ್ಲ ಆದಮೇಲೆ ವರ್ತೂರು ಸಂತೋಷ್ ಅವ್ರು ಬಂದು ಮಾತಾಡಿದ್ರು. ಹೌದು, ನಾನು ಎಲ್ಲರೂ ಹೇಳಿದ್ದಕ್ಕೂ ನಾನು ಒಪ್ಕೊಳ್ತೀನಿ, ಯಾಕಂದರೆ ಇದು ಒಂದು ಪಾರ್ಟ್ ಆಫ್ ದ ಗೇಮು. ಬಟ್ ಏನೇ ಮಾಡಿದ್ರು ಫೈನಲಿ ಜನನೇ ನೋಡ್ಕೊಳ್ತಾರೆ ಎಲ್ಲದಕ್ಕೂ. ಆಮೇಲೆ ಕಳಪೆ ಕೊಟ್ಟರೆ ನಾವು ಬೇರೆಯವ್ರನ್ನೇ ಕೇಳಲ್ಲ, ಏನಕ್ಕೆ ಕೊಟ್ಟರೆ ಅಂತ. ಬೇರೆಯವ್ರು ನಮ್ಗೆ ಯಾಕೆ ಕೇಳಬೇಕು ಎಕ್ಸ್ಪ್ಲೇಷನು ಅಂತ ಹೇಳಿದ್ದಕ್ಕೆ ಸರಿ ಅಂದ್ಬಿಟ್ಟು ಫೈನಲಿ ಇದು ಎಂದು ಕಳಪೆ ಕೊಟ್ಟು ಜೈಲಿಗೆ ಕಳಿಸೋದು. ಯಾರನ್ನ, ನಮ್ಮ ವರ್ತೂರು ಸಂತೋಷ್ ಅವ್ರನ್ನ. ಅಲ್ಲೂ ಹೋಗಿ ಅದೇ ಹೇಳ್ತಾ ಇದ್ದಾರೆ. ಕಾರ್ತಿಕ್ ಅವ್ರು ಅದೇ ಮಾಡ್ತಾ ಇರೋದು. ಯಾರಾದರೂ ಅವ್ರಿಗೆ ಏನಾದರೂ ಕಳಪೆ ಅಂತ ಕೊಟ್ಟರೆ ಏನಕ್ಕೆ ಕೊಡ್ತೀರಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು? ಅದರಲ್ಲಿ ಅವ್ರವ್ರ ಅನಿಸಿಕೆ ಕೊಡಬಾರ್ದಾ? ಇವಾಗ ಇವ್ರು ಕೊಟ್ಟರೆ ಯಾರಿಗೆ ಬಂದು ಕೇಳೋದಲ್ಲ. ಅದು ಒಂಥರ ನನಗೇನೋ ಬ್ಯಾಡ್ ಅನ್ನಿಸ್ತಾ ಇತ್ತು. ಸಂತೋಷ್ ಅವರು ಕರೆಕ್ಟಾಗಿ ಹೇಳ್ತಾಯಿದ್ರು, ಇಲ್ಲ 5 ಜನ ವಿನ್ನರು ಅಂತ ಅವರೇ ಸೆಲೆಕ್ಟ್ ಮಾಡಿ. ಈ ಲೂಸರ್ ಯಾರು? ಸಿರಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರಾ? ಅವ್ರು ಕೇಳಿದ ಕ್ವಶನ್ಗಳು ಕೆಲವು ಕರೆಕ್ಟ್ ಇತ್ತು. ಸಿರಿ ಅವರು ಕರೆಕ್ಟಾಗಿ ಆಡ್ತಾ ಇದ್ದಾರಾ? ಇಲ್ಲ. ತನಿಷ್ ಅವರು 3 ವಾರದಿಂದ ಚೆನ್ನಾಗಿ ಆಡ್ತಾ ಇಲ್ಲ. ಏನೋ ಕ್ಯಾಪ್ಟನ್ ಆದರು, ಏನು ಚೆನ್ನಾಗಿ ಕಾಲು ಏನೋ ಆಯಿತು ಅಂತ ಅದೇ ಕತೆ ಹೇಳ್ಕೊಂಡು ಅವರು ಚೆನ್ನಾಗಿ ಆಡಿಲ್ಲ. ಅವಾಗ ಅವ್ರನ್ನ ಬಿಟ್ಬಿಟ್ಟು ನಮ್ಮನ್ನ ಮಾತ್ರ ಏನಕ್ಕೆ ಇದು ಮಾಡ್ತಾಯಿದ್ದೀರಾ ಅಂತೇಳಿದು ನನಗೇನೋ ಸರಿ ಅನ್ನಿಸ್ತು. ವಿನಯ್, ತುಕಾಲಿ ಸಂತೋಷು, ಆಮೇಲೆ ಯಾರದು ತನಿಷ್ ಅವರು ಬಂದು ಮಾತಾಡ್ತಾಯಿದ್ರು. ಆಮೇಲೆ ಅಮೃತ ಅವರು, ಕಾರ್ತಿಕ್ ಅವರು ಬಂದರು, ಆವಾಗಲೇ ಹೇಳ್ತಾಯಿದ್ರು ಯಾರಿಗೂ ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ವರ್ತೂರವ್ರು ಹೇಳ್ತಾಯಿದ್ರು. ಭಯನೇ ಬೀಳಲ್ಲ, ಜನರು ಇದ್ದಾರೆ ನೋಡ್ಕೊಳ್ತಾರೆ. ನಾನು ಚೆನ್ನಾಗಿ ಆಡಿದ್ರೆ ಇರಿಸ್ಕೊಳ್ತಾರೆ, ಇಲ್ಲ ಅಂದರೆ ಹೋಗುವಂತಾರೆ ಮನೆಗೆ. ಇದರಲ್ಲಿ ಕಾರ್ತಿಕ್ ಅವರೊಂದು ಇದು ಹೇಳೋವಾಗ ಸೆಂಟೆನ್ಸ್ ಹೇಳುವಾಗ ಕಳಪೆಯಲ್ಲಿ ಅವ್ರು ಕೊಟ್ಟಷ್ಟು ಪ್ರಾಮುಖ್ಯತೆ ಯಾರು ಕೊಟ್ಟಿಲ್ಲ ಅಂದರೆ ಏನು ಮೀನಿಂಗ್, ಅದು ಏನು ಪ್ರಾಮುಖ್ಯತೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇದಾದಮೇಲೆ ಅವ್ರು ಹೋದ್ಮೇಲೆ ಈ ಕಡೆ ಸಂಗೀತ ಅವ್ರು ಮತ್ತು ಪ್ರತಾಪ್ ಅವ್ರಿಗೊಂದು ಇದು ನಡೀತಾ ಇರುತ್ತೆ. ಇದು ಸ್ವಲ್ಪ ಟ್ರಿಕ್ಕಿ. ಇದು ಏನು ಟ್ರಿಕ್ಕಿ ಅಂದರೆ, ಸಂಗೀತ ಅವ್ರು ಕೇಳ್ತಾ ಇದ್ದಾರೆ ಇದು ಏನಕ್ಕೆ ನೀನು ಆ ಥರ ಅವರೊಂದು ಇದು ಕೊಟ್ಟರು ಅಲ್ಲಿ ಕಳಪೆ ಇದು ಕೊಡುವಾಗ ಒಂದು ರೀಸನ್ ಕೊಟ್ಟರು. ಯಾರೋ ಪ್ರತಾಪ್ ಅವರು, ನೀವೆಲ್ಲರೂ ಮೀಡಿಯಾದಿಂದ ಬಂದಿದ್ದೀರಾ, ನಾನು ವರ್ತೂರವರು ಬೇರೆ ಇದರಿಂದ ಬಂದಿದ್ದೀವಿ, ಅದಕ್ಕೆ ನಮ್ಗೆ ಇದಾಗ್ತಾ ಇದೆ, ಅಡ್ಜಸ್ಟ್ ಆಗಕ್ಕೆ ನಾವು ಇರೋದೇ ಹೀಗೆ. ಆ್ಯಕ್ಚುಲಿ ತಪ್ಪು. ಅವ್ರು ಮೀಡಿಯಾದಿಂದ ಆದರೂ ಬರಲಿ, ಇವರು ಬೇರೆ ಕಡೆಯಿಂದನೂ ಬರಲಿ, ಎಲ್ಲರೂ ಬಂದು ಎಲ್ಲರೂ ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್, ಅವ್ರ ಮೀಡಿಯಾದವರು ಎಲ್ಲರಿಗೂ ಒಂದೇ ಇದೆ ಇಲ್ಲಿ ಹಂಗೆ ತಗೊಂಡ್ರೆ ತುಂಬ ಜನ ನಿಮ್ಗೆ ಗೊತ್ತಿರಬೇಕು. ಚಂದನ್ ಶೆಟ್ಟಿ ವಿನ್ ಆದ್ರಲ್ಲ ಸೀಸನ್ 5 ಏನೋ ಅನಿಸುತ್ತೆ. ಆ ಚಂದನ್ ಶೆಟ್ಟಿ ಇದರಲ್ಲಿ ಯಾರಪ್ಪ ಇದ್ದರು, ರನ್ನರಪ್ ಯಾರಾಗಿದ್ದರು? ಅವ್ರ ಮೀಡಿಯಾದಲ್ಲಿದ್ದವರಾ? ಇಲ್ಲ. ಅವ್ರ ದಿವಾಕರ್, ಕರೆಕ್ಟ್, ದಿವಾಕರ್. ಅವರು ಎಲ್ಲೋ ಏನೋ ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಫೇಮಸ್ ಆದರು. ಅವರು ಕಾರ್ಯ, ಅವರು ನಡವಳಿಕೆಗಳಿಂದ ಅವ್ರು ಫೇಮಸ್ ಆಗೋದು, ಅವ್ರ ಪ್ರಾಮಾಣಿಕತೆಯಿಂದ ಫೇಮಸ್ ಆಗೋದು. ಅದು ತುಂಬ ತಪ್ಪೆ. ಸಂಗೀತ ಅವ್ರು ಅದೇ ಹೇಳ್ತಾ ಇದ್ದಾರೆ, ನೀನೇನಕ್ಕೆ ಅದು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಇದು ಡಿಫೆಂಡ್ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಹಂಗೆ ಹೇಳಿಲ್ಲ, ಹಿಂಗೆ ಹೇಳಿಲ್ಲ, ಹೇಳಿದ ಹಂಗೆ ತಾನು ಅರ್ಥ ಆಗಿತ್ತು. ಇದರಲ್ಲಿ ಇನ್ನೊಂದು ಟ್ರಿಕ್ಕಿನಿದೆ. ಎಲ್ಲರೂ ಸಂಗೀತ ಅಗೇನ್ಸ್ಟ್ ಇರುವಾಗ ಪ್ರತಾಪ್ ಒಬ್ಬರ ಜೊತೆಲಿದ್ರು, ಕರೆಕ್ಟಾ? ಪ್ರತಾಪ್ ಒಬ್ಬರೇ ಜೊತೆಲಿದ್ದರು ಸಂಗೀತ ಅವ್ರ ಜೊತೆ, ಅದನ್ನು ಮರಿಬಾರ್ದು. ಆಮೇಲೆ ಈಗ ಪ್ರತಾಪ್ ಅವ್ರದ್ದು ಪ್ರಾಬ್ಲಮ್ ಇದೆ. ಬೇರೆ ಯಾರಾದರೂ ಇವ್ರನ್ನ ಏನಾದರೂ ಬೈದರೆ ಇದು ಮಾಡಿದ್ರೆ ಇವ್ರ ಮಕಾನೇ ಒಂಥರ ಮಾಡಿಕೊಂಡು ಬೇರೆ ಕಡೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಇವ್ರ ಜೊತೆಯಲ್ಲಿ ಸಂಗೀತ ಅವ್ರ ಜೊತೆ
ಈ ಹುಡುಗಿರ ಜೊತೆಲಿ ಬೇರೆಯವ್ರು ಮಾತಾಡಿದ್ರೆ ಈ ಮನುಷ್ಯ ಸೈಲೆಂಟ್ ಆಗ್ಬಿಡ್ತಾರೆ, ಇಲ್ಲಿ ಎದ್ದು ಹೋಗ್ಬಿಡ್ತಾರೆ. ಅದೇನು ವರ್ತನೆನೇ ಏನೋ ಗೊತ್ತಿಲ್ಲ. ಯಾರೂ ಇಲ್ಲ ಅಂದರೆ ಅವಾಗ ಚೆನ್ನಾಗಿ ಮಾತಾಡ್ತಾರೆ ಸಂಗೀತ ಅವ್ರ ಜೊತೆ. ಅದನ್ನು ಹೇಳ್ತಾಳೆ ಅವತ್ತೇ 3 ಡೇಸ್ ಬಿಫೋರ್ ಹೇಳಿದ್ರು, ಎಲ್ಲರ ಜೊತೆನೂ ಮಿಂಗಲ್ ಆಗು, 3 ವೀಕ್ಸ್ ಏನೋ ಇದೆ, ಎಲ್ಲರ ಹತ್ರ ಮಿಂಗಲ್ ಆಗು ಅಂತೇಳಿದ್ರೆ ಏನು ತಪ್ಪಿಲ್ಲ. ಆಮೇಲೆ ಫೈನಲಾಗಿ ಅವ್ರು ಡಿಫೆಂಡ್ ಮಾಡ್ತಾನೆ ಇದ್ರು. ಇವ್ರು ಹೇಳ್ಬಿಟ್ರು, ನೀನು ನನ್ನ ಕ್ವಶನ್, ನಾನು ಕೇಳೋ ಆನ್ಸರ್ಗೆ ಕ್ವಶನ್ ಕಂಪ್ಲೀಟ್ ಮಾಡೋಕ್ಕೆ ಬಿಡೋಲ್ಲ, ಡಿಫೆಂಡ್ ಆಗ್ತಾನೆ ಇರ್ತೀಯ, ಸಾಕು ಅಕ್ಕ ತಮ್ಮ ಅಂತ ಹೇಳೋದು, ನೀನು ಜಾಸ್ತಿ ಮಾತು ಇಟ್ಕೋಬೇಡ ಅಂತ ಹೇಳೋದು. ಅಷ್ಟು ಹೇಳಿದ್ಮೇಲೆ ಅವ್ರು ಇದ್ದು ಅಂತ ಹೇಳ್ತಾ ಇದ್ರು. ಮುಗೀತು, ಇಷ್ಟು ಆಯಿತು, ಎಪಿಸೋಡು ಮುಗೀತು. ನೋಡಬೇಕು, ಸುದೀಪ್ ಸರ್ ಮಾತಾಡೋಕ್ಕೆ ಏನಿಲ್ಲ ಅನಿಸುತ್ತೆ ವೀಕೆಂಡ್ ಎಪಿಸೋಡಲ್ಲೂ. ಯಾಕಂದರೆ ಲಾಸ್ಟ್ ವೀಕೆಲ್ಲ ಫ್ಯಾಮಿಲಿ ಟಾಸ್ಕ್ಗೆ ಹೋಯಿತು. ಏನು ಮಾತಾಡ್ತಾರೋ ಯಾವುದು ಇರ್ತಾರೆ, ಬಟ್ ಸುದೀಪ್ ಸರ್ ಏನೋ ಇಟ್ಟಿರ್ತಾರೆ ಕೆಲವು ವಿಷಯಗಳು. ನೋಡಬೇಕು ಏನು ಅಂತ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.